ಬೆಂಗಳೂರು ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣ 2 ದಿನ ಪಾರ್ಟಿ ಆಗಿದೆ. ತನಿಖೆ ಚುರುಕಾಗಿದೆ. ತಾನೇ ತೋಡಿದ ಹಳ್ಳಕ್ಕೆ ಬಿದ್ದಾರೆ ನಟಿ. ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಆ ಪ್ರಕರಣ ಸಂಬಂಧ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ತಾನೇ ತೋಡದಂತ ಖೆಡ್ಡಾಗೆ ತೆಲುಗು ನಟಿ ಹೇಮಾ ಬಿದ್ದಿದ್ದಾರೆ. ಅಸಲಿಗೆ ಸಿಸಿಬಿ ಪೊಲೀಸರಿಗೆ ಆಕೆ ನಟಿ ಅಂತಾನೆ ಗೊತ್ತಿರಲಿಲ್ಲ. ಎಲ್ಲರನ್ನೂ ವಿಚಾರಣೆ ಮಾಡುವಂತೆ ಆಕೆಯನ್ನು ಕೂಡ ವಿಚಾರಣೆ ನಡೆಸಿದ್ರು. ಆಗ ನಾನೊಬ್ಳು ದೊಡ್ಡ ನಟಿ ಅಂತ ಹೇಮಾ ಹೇಳ್ಕೊಂಡಿದ್ರಂತೆ. 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಪರಿಶೀಲನೆ ನಡೆಸಿದಾಗ ನಟಿ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲಿವರೆಗೂ ಆಕೆ ನಟಿ ಅಂತ ಪೊಲೀಸರಿಗೆ ಗೊತ್ತೇ ಇರಲಿಲ್ಲ. ತಾನೇ ತೋಡದಂಥ ಖೆಡ್ಡಾಗೆ ಆಕೆ ಬಿದ್ದಿದ್ದಾಳೆ. ಏನು ನನಗೆ ಗೊತ್ತೇ ಇಲ್ಲ, ನಾನು ಪಾರ್ಟಿ ಮಾಡೇ ಇಲ್ಲ, ನಾನು ನನ್ನ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಆಕೆಯ ನಿಜ ರೂಪ ಬಯಲಾಗಿದೆ. GR ಫಾರ್ಮ್ ಹೌಸ್ ನಲ್ಲಿ ಶನಿವಾರ ರಾತ್ರಿಯಿಂದ ಪಾರ್ಟಿ ನಡೆದಿದೆ. ಅಂದ್ರೆ ಇವ್ರು ರೇಡ್ ಮಾಡಿರೋದು ಒಂದು ದಿನ ಪಾರ್ಟಿ ಆಗಿ ಒಂದು ದಿನ ಆದ ಬಳಿಕ ಸಿಸಿಬಿ ರೇಡ್ ಆಗಿರೋದು. ಇಷ್ಟು ದೊಡ್ಡ ಮಟ್ಟದಲ್ಲಿ ರೇವ್ ಪಾರ್ಟಿ ಆದ್ರೂ ಕೂಡ ಕಿಂಚಿತ್ತು ಸುಳುವು ಸಿಕ್ಕಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಅಲ್ಲಿನ ಲೋಕಲ್ ಪೊಲೀಸರಿಗೂ ಕೂಡ ರೇವ್ ಪಾರ್ಟಿ ಬಗ್ಗೆ ಸುಳುವೇ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋ ಮಾಹಿತಿನೇ ಇಲ್ವಾ? ಹಾಗಾದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ತೀವ್ರ ಅನುಮಾನ ಮೂಡಿಸ್ತಾ ಇದೆ ಹೆಬ್ಬಗೋಡಿ ಪೊಲೀಸರ ಈ ಒಂದು ನಡೆ. ಸಿಸಿಬಿ ಪೊಲೀಸರ ಜೊತೆ ನಟಿ ಹೇಮಾ ಕೂಡ ಕಿರಿಕ್ ಮಾಡ್ಕೊಂಡಿದ್ದಾಳೆ. ವಿಚಾರಣೆಗೆ ಅಂತ ಇರಿಸ್ಕೊಂಡಾಗ ಸರಿಯಾಗಿ ಊಟ ಕೊಟ್ಟಿಲ್ಲ, ನಾನೊಬ್ಳು ದೊಡ್ಡ ನಟಿ, ನನಗೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಮಾ ಗಲಾಟೆ ಮಾಡಿದ್ದಾರೆ. ಸದ್ಯ ಸಿಸಿಬಿ ತನಿಖೆ ಚುರುಕಾಗಿದೆ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸದ್ಯ ಈ 2 ದಿನ ಪಾರ್ಟಿ ನಡೆದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಇನ್ ಕೇಸ್ ಮಾಹಿತಿ ಇದ್ರು ಯಾಕೆ ಸುಮ್ಮನಾದ್ರು ಅನ್ನೋದು ಎರಡನೇ ಪ್ರಶ್ನೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಸಿಂಧೂರ, ಈಗಾಗಲೇ ಏನು ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಬ್ಬಗುಡಿ ಪೊಲೀಸ್ ಠಾಣೆಯಲ್ಲಿ ಕೂಡ ಏನು 86 ಜನರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿರುವಂಥದ್ದು ಮತ್ತು ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಿಸಿಬಿ ಅಧಿಕಾರಿಗಳು ಏನು ಒಂದು ಕೇಸ್ ವರ್ಗಾವಣೆ ಆಗುತ್ತಿದ್ದಂತೆ ಕೂಡ ಏನು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ರಾಜಕಾರಣಿಗಳ ಮಕ್ಕಳು ಮತ್ತು ನಟ ನಟಿಯರು ಹಾಗೂ ಉದ್ಯಮಿಗಳ ಮಕ್ಕಳು ಇದ್ದಾರೆ ಅನ್ನೋ ಒಂದು ಶಂಕೆಯಲ್ಲಿ ಹಿನ್ನೆಲೆಯಲ್ಲಿ ಈಗಾಗಲೇ 103 ಜನರ ಪೈಕಿ 86 ಜನರ ಈಗಾಗಲೇ ಬ್ಲಡ್ ಸ್ಯಾಂಪಲ್ನಲ್ಲಿ ಪಾಸಿಟಿವ್ ಕಂಡ ಬೆನ್ನಲ್ಲೇ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಏನು ಕನ್ಸ್ಯೂಮರ್ಗೆ ಡ್ರಿಲ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ನಟಿಯರು ಕೂಡ ಏನು ಒಂದಿಷ್ಟು ಹೈ ಡ್ರಾಮಾ ಕೂಡ ಮಾಡಿರುವಂಥದ್ದು. ಅಂದರೆ ತೆಲುಗು ನಟಿ ಹೇಮಾ ಕೂಡ ಏನು ನಾನು ಆ ಪಾರ್ಟಿಯಲ್ಲಿ ನಾನು ಇರಲಿಲ್ಲ, ಜೊತೆಗೆ ಆ ಪಾರ್ಟಿಯಲ್ಲಿ ನಾನು ಭಾಗಿಯಾಗಿಲ್ಲ, ನಾನಿರೋದು ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿ ಏನು ಕೂಡ ಒಂದು ವಿಡಿಯೋ ಮೂಲಕ ತುಣುಕನ್ನು ನೀಡಿರುವಂಥದ್ದು. ಅದು ಒಂದು ಕಡೆ ಏನು ಪೊಲೀಸರಿಗೂ ಕೂಡ ಏನು ಒಂದು ಚುಕ್ಕೆ ಅಂತ, ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ಪಾರ್ಟಿ ನಡೆದ ಶನಿವಾರ ಮತ್ತು ಭಾನುವಾರ ನಡೀತ ಪಾರ್ಟಿಯಲ್ಲಿ 2 ದಿನ ಪಾರ್ಟಿ ನಡೆದರೂ ಕೂಡ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಇಲ್ಲ. ದಾಳಿ ಸಂದರ್ಭದಲ್ಲಿ ಕೂಡ ಏನು ಅಲ್ಲಿ ನಟಿ ಇದ್ದಾರೆ ಅನ್ನೋ ಕೂಡ ಪೊಲೀಸರಿಗೂ ಕೂಡ ಯಾವುದೇ ಒಂದು ಕೂಡ ಸುಳಿವು ಇಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಏನು ಅಲ್ಲಿರುವಂಥ ನಟಿ ಕೂಡ ಒಂದಿಷ್ಟು ಡ್ರಾಮಾ ಕೂಡ ಮಾಡಿದ್ರು. ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಏನು ಕನ್ಸ್ಯೂಮರ್ ಏನು 86 ಜನರ ವಿರುದ್ಧ ಈಗಾಗಲೇ ಹೆಬ್ಬಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದರಲ್ಲಿ 68 ಜನ ಯುವಕರು ಮತ್ತು 30 ಜನ ಯುವತಿಯರು ಸೇರಿದಂತೆ ಒಟ್ಟು 86 ಜನರ ವಿರುದ್ಧ ಈಗಾಗಲೇ ದೂರು ದಾಖಲಿಸಿದ್ದು. ಬಟ್ ಈಗಾಗಲೇ ನಟಿ ಹೇಮಾ ಹಾಗೂ ಮತ್ತೊಬ್ಬ ನಟಿ ಏನು ಆಶಿಕಾ ರಾಯ್ ಅಂತ ಕೂಡ ಇದರಲ್ಲಿ ಇದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದ್ದು. ಬಟ್ ತೆಲುಗು ನಟ ಚಿರಂಜೀವಿ ಅನ್ನೋ ಹೆಸರು ಕೂಡ ಈಗಾಗಲೇ ಇದರಲ್ಲಿ ಉಲ್ಲೇಖವಾಗಿರುವಂಥದ್ದು. ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಏನು 86 ಜನರಿಗೆ ಒಂದು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂಥದ್ದು ಅಂತಾನೆ ಹೇಳ್ಬೋದು ಸಿಂಧೂರ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.